ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KCT 2025 ಫೈನಲ್ ಸೀಟ್ ಮೆಟ್ರಿಕ್ಸ್ ಏನು ಬಿಟ್ಟಿದ್ದಾರಲ್ಲ ಅದನ್ನು ಡೀಟೇಲಾಗಿ ಅನಲೈಸಿಸ್ ಮಾಡ್ತೀನಿ. ನಿಮಗೆ ಯಾವ ರೀತಿ ಸೀಟ್ಸ್ ನೋಡ್ಕೋಬೇಕು ಮತ್ತು ಯಾವ ರೀತಿ ಕಾಲೇಜ್ ಸ್ಟಡಿ ಮಾಡ್ಕೋಬೇಕು ಮತ್ತು ಯಾವ್ಯಾವ ಥರ ಸೀಟ್ಸ್ ಇರುತ್ತೆ ಮತ್ತು ಟೋಟಲ್ ಸೀಟ್ಸ್ ಎಷ್ಟಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕೊಡಿ. ನಾನು ಇದೇ ರೀತಿ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನೀವು ವಿಡಿಯೋ ಜಾಯ್ನ್ ಆದರೆ ವಿಡಿಯೋ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಇಂಜಿನಿಯರಿಂಗ್ ರಿಲೇಟೆಡು ನಿಮ್ಮ ನೋಟ್ಸ್, ಕ್ವಶನ್ ಪೇಪರ್ಸು ಕಂಪ್ಲೀಟ್ ನಿಮ್ಗೆ ಆಲ್ 4 ಇಯರ್ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಆಲ್ರೆಡಿ 4 ಇಯರ್ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ವಿಡಿಯೋದು. ಓಕೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಬೇಕಂದರೆ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟು ಯಾವ್ಯಾವ ಥರ ಸೀಟ್ಸ್ ಇದೆ ಅಂತ ಮೊದಲು ನೋಡ್ಕೊಂಡು ಆಮೇಲೆ ನಮಗೆ ಕಾಲೇಜ್ ವೈಸು ಯಾವ ರೀತಿ ನೋಡ್ಕೊಂಡು ನಾವು ಕಾಲೇಜ್ ಸ್ಟಡಿ ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ಫಸ್ಟ್ ಟೈಪ್ ಸೀಟ್ಸ್ ಅಂದರೆ ಸೀಟ್ಸ್ ಇನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಮತ್ತು VTU ಕಾಲೇಜು. ಓಕೆ, VTU ಕಾಲೇಜಲ್ಲಿ ಸೀಟ್ಸು ಇದು ಅನೆಕ್ಷರ್ ಎದಲ್ಲಿ ಯಾವ ಬರ್ತಾವೋ ಅದು 1 ಟೈಪ್ ಸೀಟ್ಸು. ನೆಕ್ಸ್ಟು ಸೀಟ್ಸ್ ಇನ್ ಏಡೆಡ್ ಕೋರ್ಸಸ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜು. ಏಡೆಡ್ ಅಂದರೆ ನಿಮಗೆ VTU ಏಡೆಡ್ ಕಾಲೇಜಸ್ ಅಂತ ಇರುತ್ತೆ. ಓಕೆ, ಪ್ರೈವೇಟ್ ಕಾಲೇಜಲ್ಲಿ ಏಡೆಡ್ ಕಾಲೇಜ್ ಅಂತ ಇರುತ್ತೆ. ಸೊ ಆ ಟೈಪ್ ಒಂದು ಕಾಲೇಜು. ಥರ್ಡ್ ಏನಂದರೆ ಕಂಪ್ಲೀಟ್ ಪ್ರೈವೇಟು ಅನ್ಎಡೆಡ್ ಕಾಲೇಜು ಮತ್ತು ಅನ್ಎಡೆಡ್ ಕೋರ್ಸಸ್. ಅದನ್ನು ಅನ್ಎಡೆಡ್ ಕೋರ್ಸಸ್ ಅಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸು ಇವೆಲ್ಲ ಕೋರ್ಸಸ್ ಇಲ್ಲ, ಆ ಕೋರ್ಸಸ್ ಸಪ್ರೇಟಾಗಿ ಕಂಪ್ಲೀಟ್ ಪ್ರೈವೇಟ್ ಎಡೆಡ್ ಇರಲ್ಲ. ಇದು VTUಗೆ ಕಂಪ್ಲೀಟ್ ಅನ್ಎಡೆಡ್ ಇರುತ್ತೆ, ಅಂದರೆ ಗೌರ್ಮೆಂಟ್ಗೆ ಅನ್ಎಡೆಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟು ಸೀಟ್ಸ್ ಇನ್ ಪ್ರೈವೇಟ್ ಅನ್ಎಡೆಡ್ ಮೈನಾರಿಟಿ ಕಾಲೇಜ್ ಅಂತ ಸಪ್ರೇಟ್ ಇರ್ತವೆ, ಅಲ್ಲೊಂದು ಸೀಟ್ಸ್ ಇದ್ದಾವೆ, ಎಷ್ಟು ಸೀಟ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಪಬ್ಲಿಕ್ ಯೂನಿವರ್ಸಿಟಿ, ಸೊ ಇದು ಕಂಪ್ಲೀಟ್ ಪಬ್ಲಿಕ್ ಯೂನಿವರ್ಸಿಟಿ ಆಗುತ್ತೆ. ಇಲ್ಲಿ ಗೌರ್ಮೆಂಟ್ ಸೀಟ್ಸ್ ಕಡಿಮೆ ಇರುತ್ತೆ. ನಮಗೆ KE ಥ್ರೂ ತೊಗೊಳ್ಳೋದು ಸೀಟ್ಸು ಕಡಿಮೆ ಇರುತ್ತೆ, ಆದರೆ ಫೀಸು ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟು ಸೀಟ್ಸ್ ಇನ್ ಪ್ರೈವೇಟ್ ಯೂನಿವರ್ಸಿಟಿ ಲೈಕ್ PESU, ಓಕೆ, BUB ಇವೆಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಬರುತ್ತೆ. BUBಯಲ್ಲಿ 2 ಸೀಟ್ಸು ಸಪ್ರೇಟ್ ಇದೆ ಮತ್ತು ಯೂನಿವರ್ಸಿಟಿ ಸೀಟ್ಸು ಸಪ್ರೇಟ್ ಇದೆ. ನೆಕ್ಸ್ಟು ಡೀಮ್ಡ್ ಯೂನಿವರ್ಸಿಟಿ, ಕಂಪ್ಲೀಟ್ ಡೀಮ್ಡ್ ಯೂನಿವರ್ಸಿಟಿ, ಅಲಿಯನ್ಸ್ ಯೂನಿವರ್ಸಿಟಿ ಇವೆಲ್ಲ ಡೀಮ್ಡು ಸಪ್ರೇಟ್ ಆಗಿರುತ್ತೆ, ರೇವಾ. ಓಕೆ, ನೆಕ್ಸ್ಟು ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ವಿತ್ ಹೈಯರ್ ಫೀಸ್ ಇರುತ್ತೆ, ಜಾಸ್ತಿ ಫೀಸ್ ಕೊಟ್ಟಿರ್ತಾರೆ. ನೆಕ್ಸ್ಟು ಅನೆಕ್ಷರ್ ಎಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ 9th ಏನು ಕೊಟ್ಟಿದ್ದಾರೆ ಅಂದರೆ ಸೀಟ್ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ. ಇಂಟೇಕ್ ಎಷ್ಟು ತೊಗೋತೀವಿ ಗೌರ್ಮೆಂಟ್ ಕಾಲೇಜಲ್ಲಿ ಅದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಟೈಪ್ ಸೀಟ್ಸು ಇದು ಹಂಗೆ ಇಂಟೇಕು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಒಂದನ್ನು ತೊಗೊಂಡು ಡೈರೆಕ್ಟಾಗಿ ಇವೆಲ್ಲ ನಿಮ್ಗೆ ಟೋಟಲ್ ಇಂಟೇಕ್ ಎಲ್ಲ ಕೊಟ್ಟಿದ್ದಾರೆ. ಇದು ಬಿಡಿದು, ಯಾಕಂದರೆ ಇಲ್ಲಿ ಟೋಟಲ್ ನಿಮಗೆ ಎಷ್ಟು ತೊಗೊಂಡ್ರೆ ಅಷ್ಟೇ ಕೊಟ್ಟಿದ್ದಾರೆ. ಆದರೆ ನಿಮಗೆ ಕ್ಯಾಟಗಿರಿ ವೈಸ್ ಬೇಕಾದರೆ ನೀವು ಕೆಳಗಡೆ ಬರಬೇಕು. ಓಕೆ, ಮೊದಲು ಟೋಟಲ್ ಸೀಟ್ಸ್ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಆಯಿತಾ. ಒಂದು ಎಕ್ಸಾಂಪಲ್ ತೊಗೋತೀನಿ ಇವಾಗ. ಓಕೆ, ಒಂದು ಎಕ್ಸಾಂಪಲ್ ಆದರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇದು ಗೌರ್ಮೆಂಟ್ ಕಾಲೇಜ್. ಓಕೆ, ಗೌರ್ಮೆಂಟ್ ಕಾಲೇಜ್ದೆಲ್ಲ ನಿಮ್ಮ ಪ್ರೈವೇಟ್ ಕಾಲೇಜಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಈಗ ಅಂಬೇಡ್ಕರ್ ಕಾಲೇಜ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಅಂಬೇಡ್ಕರ್ ಕಾಲೇಜಲ್ಲಿ ಯಾವ್ಯಾವ ಟೈಪು ಮತ್ತು ನೀವು ಎಲ್ಲ ಕಾಲೇಜಲ್ಲಿ ಇದೇ ರೀತಿನ ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ಅಂದರೆ ನೀವು ನಿಮ್ಮ ಕ್ಯಾಟಗಿರಿ ಯಾವ್ದು ನೋಡಿಕೊಂಡು ಯಾವ್ಯಾವ ಸಿಗೋ ಚಾನ್ಸ್ ಇದೆ. ಓಕೆ, ಬಟ್ ನೀವು ಕಾಲೇಜ್ ಲಿಸ್ಟ್ ಮಾಡೋದು ಟಾಪ್ 2 ಕಂಪಲ್ಸರಿ ರೆಡಿ ಮಾಡ್ಕೋಬೇಕು. ಓಕೆ, ಯಾಕಂದರೆ ನೀವು ಎಲ್ಲೆಲ್ಲಿ ತೊಗೊಬಂದರೆ GML ತೊಗೋಬೋದು, ಎಲ್ಲರೂ GML ಕೂಡ ತೊಗೋಬೋದು. ಓಕೆ, ನಿಮ್ದೇನಾದರೂ 2A ಇತ್ತಂದರೆ ನೀವು 2L ಕೂಡ ತೊಗೋಬೋದು, 2AG ಇತ್ತಂದರೆ. ಓಕೆ, ಇನ್ ಕೇಸ್ ರೂರಲ್ ಮೀಡಿಯಮ್ ಇತ್ತಂದರೆ 2AR ಅಲ್ಲೂ ತೊಗೋಬೋದು. ಇನ್ ಕೇಸ್ ನಿಮ್ಮ ಕನ್ನಡ ಮೀಡಿಯಮ್ ಇತ್ತಂದರೆ 2AK ಅಲ್ಲೂ ತೊಗೋಬೋದು. ಸೊ ಇನ್ ಕೇಸ್ ನಿಮ್ದು 2A ಇದ್ರೂ GML ತೊಗೋಬೋದು, 2AG ಅಲ್ಲಿ ತೊಗೋಬೋದು. ಸೊ ಅದಕ್ಕೋಸ್ಕರ ನೀವು ಟಾಪ್ 2 ಕಾಲೇಜಲ್ಲಿ ಹಾಕಿ. ಯಾಕಂದರೆ ಇನ್ನೊಂದೇನಿದೆ, ನಿಮಗೆ ಟಾಪ್ 2 ಲಿಸ್ಟ್ ಏನು ನಿಮ್ಮ ಕಾಲೇಜಲ್ಲಿ ಲಿಸ್ಟ್ ರೆಡಿ ಮಾಡ್ತಾ ಇದ್ದೀರ, ನೀವು ಕರೆಕ್ಟಾಗಿ ಥಿಂಕ್ ಮಾಡ್ಕೊಂಡು ಹೆಚ್ಚು ಮಾಡಿ. ಪ್ರಿವಿಯಸ್ ಕಟಾಪು ಜಸ್ಟ್ ಫಾರ್ ರೆಫರೆನ್ಸ್. ಓಕೆ, ಅದೇ ಥರ ಹಾಕಬೇಕಂತೇನಿಲ್ಲ, ಯಾಕಂದರೆ ನಿಮ್ಮ ಸೀನಿಯರ್ ಯಾವ ರೀತಿ ಹಾಕಿದಲ್ಲ ಅದ್ರ ಪ್ರಕಾರ ಅದು ಬಂದಿರುತ್ತೆ ಕಟಾಪ್ ಅಂದರೆ ಏನು, ಲಾಸ್ಟ್ ಸ್ಟೂಡೆಂಟು ಏನು ತೊಗೊಂಡಿರ್ತಲ್ಲ ಅದೇ ಕಟಾಪು. 1000 ಇತ್ತಿತ್ತಂದರೆ ಒಂದು ಕ್ಯಾಟಗರಿಗೆ, ಸೊ ಲಾಸ್ಟ್ ಸ್ಟೂಡೆಂಟ್ದು ರ್ಯಾಂಕು 1000 ಅಂತ ಅರ್ಥ ಆ ಕಾಲೇಜಲ್ಲಿ ಪರ್ಟಿಕ್ಯುಲರ್. ಅವ್ರು ಯಾವ ಬೇಸಿಸ್ ಮೇಲೆ ಹಾಕಿರ್ತಾರೆ ಅಂತ ನಿಮಗೂ ಗೊತ್ತಿರಲ್ಲ ಫ್ರೆಂಡ್ಸ್, ಯಾಕಂದರೆ ಒಬ್ಬರು ಅಲ್ಲಿ ಒಬ್ಬೊಬ್ರು ಡೀಟೇಲಾಗಿ ಆ ಕಾಲೇಜಿನ ನೋಡಿರ್ತಾರೆ, ಇಲ್ಲಾಂದರೆ ಕೆಲವೊಬ್ರು ಡೀಟೇಲ್ಡಾಗಿ ನೋಡೋರಿಲ್ಲ. ಮತ್ತು ಇನ್ನೊಬ್ಬರು ಏನು ಮಾಡಿರ್ತಾರೆ ನಿಯರ್ ಬೈ ನೋಡಿರ್ತಾರೆ. ಓಕೆ, ಕೆಲವೊಬ್ಬರು ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ ನನಗೆ ನಿಯರ್ ಬೈ ಯಾವುದಾದ್ರೂ ಇರಲಿ ಪರವಾಗಿಲ್ಲ ಆ ಥರ ಕಾಲೇಜ್ ಹಾಕ್ತೀನಿ ಅಂತ ಕಡಿಮೆ ಮಾರ್ಕ್ಸ್ ಬಂದವರು ಕೂಡ ಪರ್ಟಿಕ್ಯುಲರಾಗಿ ಟಾರ್ಗೆಟ್ ಮಾಡ್ತಾರೆ. ಮತ್ತು ಒಬ್ಬೊಬ್ಬರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ನಾನು ಪೆಸಿಟಲ್ಲೇ ಹೋಗ್ಬೇಕಂತ, ಸೊ ಪೆಸಿಟಲ್ಲೇ ಹೋಗ್ತಾರೆ. ಡಿಪೆಂಡಾಗಿ ಗೌರ್ಮೆಂಟಿಂದ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ ಟಾಪರ್ಸು. ಸೊ ನೀವು ಅದೇ ರೀತಿ ಹಾಕ್ಬೇಕಂತಿಲ್ಲ, ನೀವು ರಿಸರ್ಚ್ ಮಾಡಬೇಕು. ನಿಮ್ದೇನಾದರೂ ಫಾರ್ ಎಕ್ಸಾಂಪಲ್ಲು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಡಿ, ಇದು ಫಸ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮಗೆ ಕಾಲೇಜ್ದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ಯಾವ ರೀತಿ ಅಂದರೆ ಈಗ ಟೋಟಲ್ ಓವರಾಲು ಫಸ್ಟು ಅಂಬೇಡ್ಕರ್ ಕಾಲೇಜಲ್ಲಿ ನೋಡಿ. ಓಕೆ, CS ಬ್ರಾಂಚ್ ಹೇಳ್ತೀನಿ ನಿಮಗೆ ಆಯಿತಾ. CS ಬ್ರಾಂಚಲ್ಲಿ
ರಿಸರ್ವ್ಡ್ ಕೋಟಾ, ಆರ್ ಕೆ ಅಂದರೆ ರಿಸರ್ವ್ ಕೋಟಾ, ಇದೊಂದು ಕೆ ಎಮ್ ಕೋಟಾ ಅಂದರೆ ಕನ್ನಡ ಮೀಡಿಯಂ ಕೋಟಾ. ಸೊ ಕನ್ನಡ ಮೀಡಿಯಂ ಕೋಟಾ ಎಲ್ಲಿದೆ ಅಂದರೆ ಇಲ್ಲಿ. ಸೊ ಇದು ಅರ್ಬನ್ ಕೋಟಾ, ಇದು ರೂರಲ್ ಕೋಟಾ, ಆಮೇಲೆ ಇದು ಅರ್ಬನ್ ಕೋಟಾ. ಓಕೆ, ರೂರಲ್ ಕೋಟಾ ಅಂದರೆ ಯಾವುದ್ಯಾವುದಂದರೆ ಇಲ್ಲಿ ನೋಡಿ, ರೂರಲಲ್ಲಿ ನಿಮಗೆ ಸ್ಪೆಷಲ್ ಕೋಟಾಗ 1 ಬರುತ್ತೆ, ಪಿ ಎಚ್ಗೆ 4 ಬರುತ್ತೆ, ರೂರಲ್ ಕೋಟಾ ಟೋಟಲ್ 11 ಇದೆ. 11 ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅದರಲ್ಲಿ ಜಿ ಎಮ್ಮು ರೂರಲ್ಲು ಜಿ ಎಮ್ ಆರ್ ಅಂದ್ಕೊಳ್ಳಿ. ಓಕೆ, ಇದು ಎಸ್ ಸಿ ಆರ್ ಅಂತ. ಓಕೆ, ಇದು ಎಸ್ ಟಿ ಆರು. ಈ ಥರ ಕ್ಯಾಟಗಿರಿ 1 6 ಯಾವುದೇ ಸೀಟ್ ಇಲ್ಲ ಇಲ್ಲಿ. ಓಕೆ, ಅದೇ ರೀತಿ ಸಿ ಎಸ್ ನೋಡೋದಾದರೆ ಸೇಮು ಟೋಟಲ್ 7 ಸೀಟ್ಸ್ ಇದೆ ರೂರಲ್ ಕೋಟಾಗೆ. ಅದರಲ್ಲಿ 3 ಜಿ ಎಮ್ಮು, 1 ಎಸ್ ಸಿ, ಆಮೇಲೆ 2A ಆರ್ಗೆ 1, 2B ಆರ್ಗೆ 1, 3A ಆರ್ಗೆ 1 ಅಂತ ಈ ಥರ ನೀವು ಅನ್ಕೋಬೇಕು. ಅರ್ಬನ್ ಕೋಟಾ ಅಲ್ಲಿ ಟೋಟಲ್ ನಿಮಗೆ ಇದು ನಾರ್ಮಲ್ ಕೋಟಾ ಅಂದರೆ ನಾರ್ಮಲ್ ಜಿ ಎಮ್ಮು, ಎಸ್ ಸಿ ಜಿ, ಎಸ್ ಟಿ ಜಿ ಈ ಥರ. ಓಕೆ, ಈ ಥರ ಇದು ಕೋಟಾ. ಸೊ ಇದರಲ್ಲಿ ಯಾರು ನಿಮ್ದು ಯಾವುದು ಕನ್ನಡ ಮೀಡಿಯಂ ರೂರಲ್ ಕೋಟಾ ಇಲ್ಲಾಂದರೆ ನೀವು US ಸೀಟ್ಸ್ಗೆ ಬರ್ತೀರಾ ಓವರಾಲು. ಓಕೆ, ಇದು ಓವರಾಲ್ ಸೀಟ್ಸ್ಗೆ ನೀವು ಬರ್ತೀರಾ. ಇದು ಕನ್ನಡ ಮೀಡಿಯಮ್ಮು. ಸೊ ಕನ್ನಡ ಮೀಡಿಯಮ್ ಎಲ್ಲಿದೆ, ಜಿ ಎಮ್ ಟೋಟಲ್ 2 ಸೀಟ್ಸ್ ಇದೆ ಕನ್ನಡ ಮೀಡಿಯಮ್ಮು. ಅದರಲ್ಲಿ ಜಿ ಎಮ್ 1, ಆಮೇಲೆ 2Aಗೆ 1 ಫಾರ್ ಸಿ ಎಸ್ ಬ್ರ್ಯಾಂಚು ರಿಸರ್ವ್ ಕೋಟಾಗೆ. ಇದೆಲ್ಲ ಟೋಟಲ್ ಸೀಟ್ಸು. ಓಕೆ, ಟೋಟಲ್ ಸೀಟ್ಸು 40 ಸೀಟ್ಸ್ ಇದೆ ಫಾರ್ ಅರ್ಬನ್ ಕೋಟಾ. ಲೈಕ್ ಜಿ ಎಮ್ಮು, ನಾರ್ಮಲ್ ಜಿ ಎಮ್ಮು, ಎಸ್ ಸಿ ಜಿ, ಎಸ್ ಟಿ ಜಿ, 2A ಕ್ಯಾಟಗಿರಿ 1 ಜಿ ಈ ಥರ. ಓಕೆ, ಈ ಥರ ನೀವು ನೋಡ್ಕೋಬೋದು. ಬಟ್ ಇನ್ ಕೇಸ್ ನಿಮ್ದು ಏನಾದರೂ ಕನ್ನಡ ಮೀಡಿಯಂ ರೂರಲ್ ಮೀಡಿಯಂ ನೀವು ಕನ್ನಡ ಮೀಡಿಯಮ್ಗೆ ಎಲಿಜಿಬಲ್ ಇರ್ತೀರಾ, 2A ಜಿಗೂ ಎಲಿಜಿಬಲ್ ಇರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ 2A ಇರ್ತಾರೆ, 2A ಜಿಗೂ ಎಲಿಜಿಬಲ್ ಇರ್ತೀರಾ, ನೆಕ್ಸ್ಟು ಜಿ ಎಮ್ಗೂ ಎಲಿಜಿಬಲ್ ಇರ್ತೀರಾ. ಓಕೆ, ನಿಮ್ಮದು ಓನ್ಲಿ 2A ಜಿ ಇದ್ದಂದರೆ ನೀವು ಜಿ ಎಮ್ಮು ಮತ್ತು 2A ಜಿಗೆ ಅಷ್ಟೇ ಎಲಿಜಿಬಲ್ ಇರ್ತೀರಾ. ಓಕೆ, ಇದು ಅರ್ಥ ಆಗಲಿ. ನೀವೀಗ ಏನು ಮಾಡಬೇಕಂದ್ರೆ ನೆಕ್ಸ್ಟು ಒಂದೊಂದು ಕಾಲೇಜಲ್ಲಿ ನಿಮ್ಮ ಬ್ರ್ಯಾಂಚ್ ಪ್ರಿಫರೆನ್ಸು ಫಸ್ಟ್ ಇಟ್ಕೊತೀರಾ. ಓಕೆ, ಫಸ್ಟು ನಿಮ್ಮದು ಬ್ರ್ಯಾಂಚ್ ಪ್ರಿಫರೆನ್ಸ್ ಇಟ್ಕೊಳ್ಳಿ. ಓಕೆ, ಬ್ರ್ಯಾಂಚ್ ಪ್ರಿಫರೆನ್ಸ್ ಇಟ್ಟ ತಕ್ಷಣ ಅಲ್ಲಿ ನೀವು ಯೋಚನೆ ಮಾಡ್ಕೋಬೇಕು ಯಾವ್ಯಾವ ಬ್ರಾಂಚಲ್ಲಿ ಯಾವ್ಯಾವ ಕಾಲೇಜ್ನ. ಈ ಕಾಲೇಜಲ್ಲಿ ಟಾಪ್ 2 ರೆಡಿ ಮಾಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಆರ್ ವಿಯಲ್ಲಿ ನಾವು ಯಾವ ಬ್ರಾಂಚ್ ಹಾಕ್ಬೇಕಂತ ನೀವು ಕಂಪಲ್ಸರಿ ಫಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಆರ್ ವಿ ಇದು ಟಾಪ್ ಕಾಲೇಜು. ಅಲ್ಲಿ ಟಾಪಲ್ಲಿ ನೀವು ಯಾವ ಬ್ರಾಂಚ್ ಫಾರ್ ಎಕ್ಸಾಂಪಲ್ ಸಿ ಎಸ್ಸು, ಐ ಎಸ್ಸು, ಅಲ್ಲಿ ಎ ಯು ಎಲ್ಲ ನಾನು ಫಸ್ಟಿಗೆ ಹಾಕ್ಬಿಡ್ತೇನೆ ಅಂದರೆ ಫಸ್ಟಿಗೆ ಹಾಕಬೇಕಾಗುತ್ತೆ. 1 2 3 4 5 6 ಇರ್ರೆಸ್ಪೆಕ್ಟಿವ್ ನೀವು ಇಲ್ಲಿ ಸೀಟ್ಸ್ ಫಾರ್ ರೆಫರೆನ್ಸ್ ಅಷ್ಟೇ ನೋಡ್ಕೊಳ್ಳಿ ಆಯಿತಾ. ಅಲ್ಲಿ ಸೀಟ್ಸ್ ಇಲ್ಲ ನನಗೆ ಸಿಗಲ್ಲ ಅಂತ ಇಲ್ಲ, ಜಿ ಎಮಲ್ಲೂ ಕೂಡ ಸಿಗೋ ಚಾನ್ಸ್ ಇರುತ್ತೆ. ಡಿಪೆಂಡ್ ಅಪಾನ್ ನಿಮ್ಮ ಸೀನಿಯರ್, ನಿಮ್ಮ ಮೇಲೆಯವರು ರ್ಯಾಂಕ್ ಅವರು ಯಾವ ರೀತಿ ಅಪ್ಲೈ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವರ್ಷ ಟೋಟಲ್ ಸೀಟ್ಸು ಹೇಳ್ತೀನಿ ನಿಮಗೆ. ನೆಕ್ಸ್ಟು ಇದು ನೋಡೋದು ಗೊತ್ತಾಯ್ತಲ್ವಾ. ಸೊ ಇದು ನೀವು ಸಪ್ರೇಟಾಗಿ ಎಲ್ಲ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಯಾವ ಕಾಲೇಜ್ ಬೇಕಲ್ವಾ ಡೈರೆಕ್ಟಾಗಿ. ಓಕೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಯಾವ ಥರ ಸರ್ಚ್ ಮಾಡೋದು ಅಂತ. ಓಕೆ ಫ್ರೆಂಡ್ಸ್, ನಿಮ್ಗೆ ಯಾವ್ದು ಕಾಲೇಜ್ ಬೇಕಂದರೆ ಈ PDF ಡೌನ್ ಮಾಡಿಕೊಂಡು ಡೈರೆಕ್ಟಾಗಿ ಕಾಲೇಜ್ ನೇಮನ್ನ ಸರ್ಚ್ ಮಾಡಿ. ಓಕೆ, ಅಲ್ಲಿ ಬಂದುಬಿಡುತ್ತೆ ಆ ಕಾಲೇಜ್ ಪರ್ಟಿಕ್ಯುಲರಾಗಿ, ಯಾಕಂದರೆ ಜಾಸ್ತಿ ಪೇಜಸ್ ಇದೆ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟು ಟೋಟಲ್ ಸೀಟ್ಸ್ ಹೇಳ್ತೀನಿ ನಿಮಗೆ. ಟೋಟಲ್ ಸೀಟ್ಸ್ ಎಷ್ಟಿದೆ ಅಂದರೆ ಇಲ್ಲಿ ನೋಡಿ. ಓಕೆ, ಟೋಟಲು ಅಂದರೆ ಜಾಸ್ತಿ ಇದೆ ಸೀಟ್ಸು. ಟೋಟಲ್ 65,000 ಸೀಟ್ಸ್ ಇದೆ. ಓಕೆ, ಇದು ಕೊಟ್ಟಿದ್ದಾರೆ ನೋಡಿ, ಇದು ಗೌರ್ಮೆಂಟ್ ನೋಟಿಫಿಕೇಷನ್ ಕೊಟ್ಟಿದ್ದಾರಲ್ಲ, ಇದರ ಪ್ರಕಾರ ಟೋಟಲ್ಲು ಕೆ ಇ ಅವ್ರು ತೊಗೊಳ್ಳೋದು. ಓಕೆ, ಟೋಟಲ್ ಇಂಟೇಕು 1,15,000 ಇದೆ. ಅದರಲ್ಲಿ ಕೆ ಇ ಅವರು 45,000, ಇದು ಹೈದರಾಬಾದ್ ಕೋಟಾಗ 7,000, ಆಲ್ಮೋಸ್ಟ್ ಇಲ್ಲೇ 53,000 ಇಷ್ಟಿದೆ. ಓಕೆ, ಇನ್ನೊಂದು 16,000 ಪ್ರೈವೇಟ್ ಯೂನಿವರ್ಸಿಟಿ ಕೊಟ್ಟಿದೆ. ಸೊ ಟೋಟಲ್ ನಿಮಗೆ ಅರೌಂಡ್ 65,000 ಸೀಟ್ಸು ಇದೆ. 65 to 70,000 ಸೀಟ್ಸ್ ಇದೆ. ಸೊ ತಲೆ ಕೆಡಿಸ್ಕೊಬೇಡಿ, ಯಾರಾದರೂ 1 ಲ್ಯಾಕಿಂದನೂ ನಿಮ್ಮದು 1 ಲ್ಯಾಕ್ ಟು 2 ಲ್ಯಾಕ್, ಓಕೆ 2.25 ಇದ್ರೂ ಸಿಗೋ ಚಾನ್ಸಸ್ ಇರುತ್ತೆ. ಟ್ರೈ ಮಾಡಿ, ಆದರೆ ಲೋ ಕ್ವಾಲಿಟಿ ಸಿಗುತ್ತೆ. ಬಟ್ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಅಪ್ಲೈ ಕೂಡ ಮಾಡ್ಬೋದು. ಯಾಕಂದ್ರೆ ಟೋಟಲ್ ಸೀಟ್ಸ್ ಇದೆ, ನಂಗೆ ಸಿಗುತ್ತೋ ಇಲ್ಲೋ ಅಂತ. ಯಾಕಂದ್ರೆ ಇನ್ ಬಿಟ್ವೀನ್ ಬೇರೆ ಬೇರೆ ಹೋಗಿರ್ತಾರೆ ಮತ್ತು ಬೇರೆ ಬ್ರ್ಯಾಂಚ್ ಕೂಡ ತೊಗೊಂಡಿರ್ತಾರೆ. ಸೊ 2 ಲ್ಯಾಕ್ ಒಳಗೂ ಸಿಗೋ ಚಾನ್ಸಸ್ ಇರುತ್ತೆ. ಆದರೆ ನಿಮಗೆ ಬೇಕಾಗಿರೋ ಬ್ರ್ಯಾಂಚ್ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ನೀವು ಬ್ರ್ಯಾಂಚ್ ಕಾಂಪ್ರಮೈಸ್ ಆದರೆ ಚೆನ್ನಾಗಿರೋ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ನೊಂದು ಸೀಟ್ಸ್ ಯಾವುದಂದರೆ ನಿಮಗೆ 361. ಓಕೆ,
ಇಲ್ಲೊಂದು ಸೀಟ್ಸ್ ಇದೆ ನೋಡಿ, ಇದು ಸೀಟ್ಸು, ಇದಕ್ಕೆ ಆ್ಯಡ್ ಆನ್ ಮಾಡಿದ್ರೆ ಆರಾಮ್ 65 ಆಗುತ್ತೆ. ಓಕೆ, ಇಂಟೇಕು 12,000. ಓಕೆ, ಹೈದರಾಬಾದ್ ಕೋಟಾ 1740. ಸೊ ಇದು ಟೋಟಲ್ ನಿಮಗೆ ಕೋಟಾಗೆ ಎಕ್ಸ್ಪ್ಲನೇಷನು. ಓಕೆ, ಸೊ ಇಷ್ಟು ಸೀಟ್ಸ್ ಇದೆ. ಈ ಥರ ನೋಡಿಕೊಂಡು ನೀವು ಇಲ್ಲಿ ರೂರಲ್ ಕೋಟಾಗೆ ಟೋಟಲ್ ಸೀಟ್ಸು GMS ಎಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ಬೇಡ ನಿಮಗೆ. ಮೇನ್ ನಿಮ್ಮ ಟಾಪ್ 2 ಕಾಲೇಜ್ ನೋಡೋಕ್ಕೆ ನಿಮ್ದು ಏನಾದರೂ ಜಾಸ್ತಿ 2AG ನಾರ್ಮಲ್ ಎಲ್ಲ ಬಿಟ್ಬಿಡಿ. ನಿಮ್ದು ಏನೋ ಸ್ಪೆಷಲ್ ಕ್ಯಾಟಗರಿ ಇರ್ತಂದರೆ ಅದನ್ನು ಸೀಟ್ಸ್ ನೋಡಿ, ಯಾಕಂದ್ರೆ ಅಲ್ಲಿ ಅವು ಕಡಿಮೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ರೂರಲ್ ನೋಡಿ, ರೂರಲ್ ಸ್ಟೂಡೆಂಟ್ಸು ಕಡಿಮೆ ಇರ್ತಾರೆ ಆ್ಯಂಡ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಕೂಡ ಕಡಿಮೆ ಇರ್ತಾರೆ. ಅಲ್ಲಿ ಎಲ್ಲಾದರೂ ಸೀಟ್ಸ್ ಇದೆ ಅಂತ ನೋಡ್ಕೊಳ್ಳಿ. ಸೊ ಅಲ್ಲಿ ನಿಮ್ಮ ರೇಂಜ್ ಬರೋ ಏನು ಲಾಸ್ಟ್ ಇಯರ್ ಕಟಾಪು ಅಥವಾ ಸ್ವಲ್ಪ ಒಂದು 10,000 ಆಚೆ ಈಚೆ ಇದ್ರೂ ಸಿಗೋ ಚಾನ್ಸಸ್ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಈ ಸತಿ ಯಾಕಂದರೆ ವರ್ಷ ಚೇಂಜ್ ಮಾಡ್ತಾರೆ. ಕನ್ನಡ ಮೀಡಿಯಮ್ ಒಂದು ಕಾಲೇಜಲ್ಲಿ ಇರುತ್ತೆ, ಒಂದು ಬ್ರಾಂಚ್ಗೆ ಇರುತ್ತೆ, ಒಂದು ಬ್ರಾಂಚ್ಗೆ ಇರಲ್ಲ. ಯಾಕಂದರೆ ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಸೀಟ್ಸು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಚೆಕ್ ಮಾಡ್ಕೊಂಡು ಅವಾಗ ಟಾರ್ಗೆಟ್ ಮಾಡಿ ಆ ಕಾಲೇಜ್ನ ಮೇಲೆ ಹಾಕೋಕ್ಕೆ ಯೋಚನೆ ಮಾಡ್ಕೊಳ್ಳಿ. ನಾರ್ಮಲ್ 2AG ಅಂತೂ ಎಲ್ಲ ಕಾಲೇಜ್ ಸೀಟ್ಸ್ ಇದ್ದೇ ಇರುತ್ತೆ. ಸೊ ಅದನ್ನಂತೂ ನೀವು ಟಾಪ್ 2 ಹಾಕ್ಬೋದು. ನಿಮ್ದು ಏನಾದರೂ ನಾರ್ಮಲ್ 2AG ಇದ್ದರೆ. ಓಕೆ, ಸೊ ಅದನ್ನು ಥಿಂಕ್ ಮಾಡಿಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವ ರೀತಿ ಕಾಲೇಜಲ್ಲಿ ಸ್ಟಡಿ ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಿಮಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.